ಎಜೆ ನ್ಯೂಸ್ಗೆ ಸ್ವಾಗತ. ಮಗಳು ಚೆನ್ನಾಗಿರ್ಲಿ ಅಂತ ಸಮ್ಮತಿಗೆ ಕೊಟ್ಟು ಪೋಷಕರು ಮದುವೆ ಮಾಡಿಸಿದ್ರು. ಆದ್ರೆ ಮದುವೆ ಆಗಿ 3 ತಿಂಗಳಿಗೆ ಇಬ್ಬರ ನಡುವೆ ಮನಸ್ತಾಪ ಶುರುವಾಗಿತ್ತು. ಸದಾ ಪತ್ನಿ ಮೇಲೆ ಅನುಮಾನ ಪಡ್ತಾ ಇದ್ದ ಪಾಪಿ ಪತಿ ಪತ್ನಿಯನ್ನ ಕೊಂದು ಆಕೆ ತಾಯಿಗೆ ಫೋನ್ ಮಾಡಿ ಕೊಲೆ ಮಾಡಿರುವುದಾಗಿ ಹೇಳಿದ್ದಂತೆ. ಶಿಲ್ಪಾ ಎಂಬ 35 ವರ್ಷದ ಮಹಿಳೆಯನ್ನ ಕೊಲೆ ಮಾಡಿರುವುದಾಗಿ ಪತಿ ಮುತ್ತು ಶಿಲ್ಪಾ ತಾಯಿಗೆ ಕರೆ ಮಾಡಿ ಹೇಳಿದ್ದಂತೆ. 2010ರಲ್ಲಿ ವಿವಾಹವಾಗಿದ್ದ ಶಿಲ್ಪಾ ಮತ್ತು ಮುತ್ತು ಸದ್ದುಗುಂಟೆಪಾಳ್ಯದ ನಾರಾಯಣಪ್ಪ ಗಾರ್ಡನ್ನಲ್ಲಿ ಮನೆ ಮಾಡಿಕೊಂಡು ವಾಸವಾಗಿದ್ರು. ಪತಿ ಮುತ್ತು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ರೆ, ಪತ್ನಿ ಶಿಲ್ಪಾ ಶಿವಾಜಿನಗರದ ಶಿಫಾ ಆಸ್ಪತ್ರೆಯಲ್ಲಿ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ಲು. ಮುತ್ತು ಮನೆಯನ್ನ ಸರಿಯಾಗಿ ನೋಡಿಕೊಳ್ತಾ ಇರಲಿಲ್ವಂತೆ. ಮಗುವನ್ನ ನೋಡಿಕೊಳ್ಳದ ಕಾರಣ ಶಿಲ್ಪಾ ಕುಟುಂಬಸ್ಥರೇ ಮಗುವನ್ನ ನೋಡಿಕೊಳ್ತಾ ಇದ್ರು. ಸಾಲದಕ್ಕೆ ಪತ್ನಿ ಮೇಲೆ ಸದಾ ಅನುಮಾನ ಪಡ್ತಾ ಇದ್ದ. ಇದು ಜಗಳಕ್ಕೆ ಕಾರಣವಾಗಿ ತನ್ನ ಪತ್ನಿಯನ್ನೇ ಹೊಡೆದು ಕೊಂದಿದ್ದಾನೆ. ಅಷ್ಟಕ್ಕೂ ಮೊನ್ನೆ ಸಂಜೆ 3:30 ಸುಮಾರಿಗೆ ಶಿಲ್ಪಾ ತಾಯಿಗೆ ಕರೆ ಮಾಡಿದ ಮುತ್ತು, ಮನೆಯಲ್ಲಿ ಜಗಳವಾಯಿತು, ನಿಮ್ಮ ಮಗಳನ್ನ ಕೊಂದು ಹಾಕಿದ್ದೀನಿ ಅಂತ ಹೇಳಿದ್ದಂತೆ. ಅಲ್ಲದೆ ಮನೆ ಮಾಲೀಕನಿಗೂ ಠಾಣೆಗೆ ಶರಣಾಗಲು ಹೋಗುತ್ತಿದ್ದೀನಿ ಎಂದಿದ್ದಂತೆ. ಗಾಬರಿಗೊಂಡು ಸ್ಥಳಕ್ಕೆ ಬಂದು ನೋಡಿದ ಕುಟುಂಬಸ್ಥರಿಗೆ ಶಾಕ್ ಆದಿತ್ತು. ಯಾಕಂದ್ರೆ ಮನೆಯಲ್ಲಿ ಶಿಲ್ಪಾ ಶವವಾಗಿ ಬಿದ್ಲು. ಸ್ಥಳಕ್ಕೆ ಬಂದ ಸದ್ಗುಂಟೆ ಠಾಣೆ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಬಳಿಕ ಮೃತದೇಹವನ್ನ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರವಾನಿಸಿದ್ದು, ನಿನ್ನೆ ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ವಂತ ನಮ್ಮ ತಾಯಿಯ ತಮ್ಮನ ಮಗ ಸೋದರ ಮಗನ ಮಗ ಅಂದ್ಬಿಟ್ಟು ಅವ್ರಿಗೆ ಗಂಡ್ಮಕ್ಳು ಇಬ್ಬರು ಹೆಣ್ಮಕ್ಳು ಇರಲಿಲ್ಲ. ಕೊಟ್ಟೆ ಏನೋ ಚೆನ್ನಾಗಿ ನೋಡ್ಕೊತಾರೆ ಮಗಳನ್ನ ಅಂತ ಚೆನ್ನಾಗಿ ನೋಡ್ಕೊಂಡಿಲ್ಲ. 1 ವರ್ಷನೂ ಚೆನ್ನಾಗಿ ನೋಡ್ಕೊಂಡಿಲ್ಲ. ನಾವೇನೇ ಮಗು ಡೆಲಿವರಿ ಆಯಿತು, ಮಗು ನಾವೇ ಸಾಕೊಂಡಿದ್ದೀವಿ. ಇಲ್ಲಿವರೆಗೂ ಆ ಮಗುಗೆ 10 ರೂಪಾಯಿ ಕೊಟ್ಟು ಫೀಸ್ ಕಟ್ಟಿಲ್ಲ, ಅವ್ನು ಬುಕ್ ತಗೊಟ್ಟಿಲ್ಲ. ಆಯ್ತು ಬಿಡುವ ಬೇಡ ಅಂದ್ಬಿಟ್ಟು ನಾವೇ ನೋಡ್ಕೊಂಡಿದ್ದೆ. ಆ ಹುಡುಗಿ ನಾವು ನಮ್ಮ ಮಗಳು ಶಿಫಾ ಹಾಸ್ಪಿಟ್ಲ್ ಕೆಲಸಕ್ಕೆ ಸೇರಿ ಅಲ್ಲೊಂದು 10 ವರ್ಷ 11 ವರ್ಷ ಕೆಲಸ ಮಾಡಿದ್ವಿ. ಅವಳು ಸ್ವಲ್ಪ ಅವಳ ಜೀವನ ಅವಳು ಮಾಡ್ಕೋತಾ ಇದ್ವು. ಒಂದಷ್ಟು ದಿನ ಒಂದು ಮನೆ ಲೀಸ್ಗೆ ಹಾಕ್ಕೊಂಡು 4 ಲಕ್ಷಕ್ಕೆ 4 ಲಕ್ಷಕ್ಕೆ ಲೀಸ್ಗೆ ಹಾಕ್ಕೊಂಡು ನಾನು ಊರಿಗೆ ಹೊಟ್ಟೋಯ್ತೀನಿ ಇರೋದು ಏನ್ಬಿಟ್ಟು ಅದು ಲೀಸ್ನವರು ದುಡ್ಡು ಈಸ್ಕೊಂಡು ಊರಿಗೆ ಹೊಟ್ಟೋದ. 1.5 ವರ್ಷ ಬಂದಿರಲಿಲ್ಲ. ಆವಾಗ 1.5 ವರ್ಷ ನಾವೇ ಸಾಕೊಂಡಿದ್ದು ಮಗಳನ್ನ ಮೊಮ್ಮಗಳನ್ನ. ಪುನಃ ಊರಿನಿಂದ ನ್ಯಾಯ ಪಂಚಾಯಿತಿ ಮಾಡಿ ಇಲ್ಲ ನನಗೆ ಹೆಂಡತಿ ಬೇಕು ಅಂದ್ಬಿಟ್ಟು ಪುನಃ ನಿಮ್ಮಂಥವರೆಲ್ಲ ಹೇಳಿ ಕರ್ಸಿ ಆಯ್ತು ಅಂತ ನಾನು ಒಪ್ಕೊಂಡೆ. ನಮ್ಮ ಮನೆಯವ್ಳು ಒಪ್ಪಿರಲಿಲ್ಲ. ಬೇಡ, ಸರಿ ಇಲ್ಲ ಅವರು ಆಸ್ತಿನೂ ಬೇಡ, ಅವ್ರ ಹಣನೂ ಬೇಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.